ಕಾಫಿ ಏನಾರ ಮಾಡ್ಕೊಂಡು ಬಿಯರ್ ಇಟ್ಟಿದ್ದು ಮತ್ತೆ ಈ ಕಡೆ ಬೇಕಾದ್ರೆ ಸೀನ್ರಿ ಇದು ಕ್ಲೋವರ್ ರೆಸಾರ್ಟ್ ಅಂದ್ಬಿಟ್ಟು ಈ ರೆಸಾರ್ಟ್ ಅಲ್ಲಿ ಒಂದು ಕಾಟೇಜ್ ತಗೊಂಡಿದ್ದೀರಿ ಒಂದು 4 ಮೆಂಬರ್ಸ್ ಸ್ಟೇ ಆಗೋ ಥರ ಹೊರಗಡೆ ಔಟ್ಸೈಡ್ ಅಲ್ಲಿ ಬೈಕ್ ಬಂತ ನೋಡ್ಕೊಂಡು ಬಂದ್ರಿ ಸ್ವಿಮ್ಮಿಂಗು ಡೈನಿಂಗ್ ಏರಿಯಾ ಆಫೀಸು ಮತ್ತು ಪಾರ್ಕು ಎಲ್ಲ ತುಂಬ ಚೆನ್ನಾಗಿದೆ ಬನ್ನಿ ಈಗ ರೂಮ್ ನೋಡೋಣ ಹೇಗಿದೆ ಅಂತ ರೂಮ್ಸು ನಾನು ನನ್ನ ವೈಫು ನನ್ನ ಇಬ್ಬರು ಮಕ್ಕಳಿಗೆ 4 ಬೆಡ್ ಬೇಕು ಅಂದ್ಬಿಟ್ಟು ಈ ಕಾಟೇಜ್ ಬುಕ್ ಮಾಡಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ನೀಟ್ ಆ್ಯಂಡ್ ಕ್ಲೀನಾಗಿದೆ, ಒಳ್ಳೆ ವಿಲ್ಲಾ ಟೈಪ್ ಇದೆ, ಇಂಡಿಪೆಂಡೆಂಟ್ ವಿಲ್ಲಾ ಥರ ಇದೆ. ಓಕೆನಾ? ಇದು ಹಾಲು, 4 ಜನ ಮಲ್ಬೋದು. ಇಲ್ಲಿ ಸಂಜೆ ಪಾರ್ಟಿ ಏನಾರ ಮಾಡ್ಬೋದು. ಡೈನಿಂಗ್ ಏರಿಯಲ್ಲಿ ಇರುತ್ತೆ. ಏನಾರ ಪ್ರೈವಸಿ ಬೇಕಂದರೆ ಇಲ್ಲಿ ಪಾರ್ಟಿ ಮಾಡ್ಬೋದು. ಓಕೆ, ಗ್ಲಾಸಸ್ ಎಲ್ಲ ಅರೇಂಜ್ ಮಾಡಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಂದರೆ ನೀವು ಕಾಫಿ ಏನಾರ ಮಾಡ್ಕೊಳಕ್ಕೆ ವಿತ್ ಬಿಯರ್ ಇಟ್ಟಿದ್ದಾರೆ. ವಿತ್ ಬಿಯರ್ ಕಾಂಪ್ಲಿಮೆಂಟರಿ ಅಂತ ಬಿಯರ್ 2 ಜೊತೆ ಕಾಫಿ. ನಾನು ಬ್ಲರ್ ಮಾಡ್ತೀನಿ ನೋಡ್ದಿರ ಅವ್ರಿಗೆ. ಓಕೆ, ಮತ್ತೆ ಇದು ಲಗೇಜ್ ಇಟ್ಕೊಳ್ಳೋಕ್ಕೆ ಕಬೋರ್ಡ್ ಇದೆ. ಕಾಫಿ ಮಾಡ್ಕೊಳಕ್ಕೆ ಕಬೋರ್ಡ್ ಇದೆ. ಮತ್ತೆ ಈ ಕಡೆ ಬೇಕಾದ್ರೆ ಸೀನ್ರಿ ವ್ಯೂ ನೋಡ್ಕೊಂಡು ವ್ಯೂ ಒಂದಿದೆ. ಗ್ರೀನ್ರಿ. ಓಕೆ, ಮತ್ತೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್. ನೋಡಿ ಇವತ್ತು ನಾವು ಡ್ಯಾಡಿ ಔಟ್ಫಿಟ್ ಡ್ರೆಸ್ಸಿಂಗ್ ರೂಮ್ ನಂದು ನೋಡಿ. ಓಕೆ, ಇದು ವಾಶ್ರೂಮು. ವಾಶ್ರೂಮ್ ನೋಡಲಿಲ್ಲ ನಾನು. ಓಕೆ, ನೀಟಾಗಿದೆ. ಓಕೆ ನೋಡಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಶೂ ಹಾಕೊಂಡು ಹಾಗೆ ಬರಬೇಡ, ಇಲ್ಲೇ ಒರೆಸ್ಕೋ ಕ್ಲೀನಾಗಿ. ನೀವು ಶೂ ಹಾಕೊಂಡೆಲ್ಲ ಓಡೋದ್ರೆ ನೀರೆಲ್ಲ ಆಗುತ್ತೆ ಗಲೀಜು. ನೋಡೋರ್ಗೆ ಏನು ಹೇಳ್ತೀರಾ ನೀವು? ಬರ್ಬೋದಾ? ಕೊಡಗು, ವಿ ಆರ್ ಇನ್ ಕೊಡಗು. ಪ್ಲೇಸ್ ಅಲ್ಲಿ ಕರೆಕ್ಟ್ ಆಗಿ So tomorrow we are going to visit some more places and we are going to explore the Kodagu, Goa.